ಏನ ಜ್ವರ ಬಡ್ದ ಥರ ನಿಂತಿದ್ದೀರಾ? ಅವಾಗಿಂದ ಏನೋ ಕರಿತಿದ್ದಲ್ರ ಅಣ್ಣ 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 ಅಂತ. ನೋಡ್ರಪ್ಪ, ನಿಮ್ಗೆಲ್ಲ ಒಂದು ವಿಷಯ ಹೇಳ್ತೀನಿ. ನಾನು ಸರಿಯಿಲ್ಲ ಕಣ್ರು. ಮೆಂಟು ನನ್ನ ಮಗ, ತಿಕ್ಲು ನನ್ನ ಮಗ. ಒಂದು ರೇಂಜಿಗೆ ಹೇಳಬೇಕು ಅಂದರೆ ಒಂಥರ ರೌಡಿ. ಇನ್ನೊಂದು ಸಲ ಹುಡುಗಿ ಅಕ್ಕಪಕ್ಕ ಏನಾದರೂ ಸುಳಿದ್ರೆ ಅವ್ರ ಮನೆ ರೋಡ್ ಹತ್ರನ ಅಥವಾ 1 ಕಿಲೋಮೀಟ್ರ್ ರೇಡಿಯಸ್ಸು ಸುತ್ತಮುತ್ತ ಎಲ್ಲಾರ ಕಾಣಿಸ್ಕೊಂಡ್ರೆ ನಾನು ಸಿಕ್ದಲ್ಲಿ ಹೊಡಿತಾ ಇರ್ತೀನಿ. ಮನೆ ನುಗ್ಗಿ ಹೊಡಿತೀನಿ. ನಿಮ್ಮ ಅಪ್ಪ ಇರಲಿ ನಿಮ್ಮ ಅಮ್ಮ ಇರಲಿ ಎಳಕಮಾನು ಹೊಡಿತೀನಿ. ನಿಮ್ಮ ಡೌಗಳ ಜೊತೆ ಮಾತಾಡ್ತಿದ್ರೆ ಚೆಡ್ಡಿ ಬಿಚ್ಚು ಹೊಡಿತೀನಿ. ಹೇಳಿದ್ನಲ್ಲ ಮೊದಲೇ ಮೆಂಟ್ಲು ಅಂತ. ಬರೀ ಹೊಡೆಯೋದಲ್ಲ, ಫೋಟೋ ತಗೊಂಡು ನಿಮ್ಮ ಏರಿಯಾದಲ್ಲಿ ದೊಡ್ಡ ಬ್ಯಾನರ್ ಹಾಕಿಸ್ತೀನಿ. ನಿಮ್ಮ ಏರಿಯಾದಲ್ಲಿ ನಿಂದು ಹಾಕಿಸ್ತೀನಿ ಕಣ. ಅದ್ರ ಜೊತೆಗೆ ಶುಭ ಕೋರುವವರು ನಿಂತು ನಿಮ್ಮ ಪ್ರೀತಿ ಅಂತ ನಿಮ್ಮ ತಂದೆ ತಾಯಿ ಫೋಟೋನೂ ಹಾಕ್ತೀನಿ. ಇವೆಲ್ಲ ಬೇಕೇನ್ರ? ಪಾಪ ನಿಮ್ಮಿಂದ ನಿಮ್ಮ ಅಪ್ಪ ಅಮ್ಮನ ಮರ್ಯಾದೆ ಹಾಳಾಗ. ಇದೇ ಲಾಸ್ಟ್ ವಾರ್ನಿಂಗು ಹೇಳ್ತಾ ಇದ್ದೀನಿ, ಗೊತ್ತಲ್ಲ? ಪ್ಲೀಸ್ ಸರ್, ಬೇಡ ಸರ್, ನಿಮ್ಮ ಕೈ ಮುಗಿತೀನಿ ಸರ್. ಇನ್ನೊಂದ್ಸರಿ ಅವ್ರ ತಂಟೆಗೆ ಹೋಗಲ್ಲ ಸರ್. ಬಿಟ್ಬಿಡಿ ಸರ್, ಇದೊಂದ್ಸಲ ಬಿಟ್ಬಿಡಿ ಸರ್. ನಿಜವಾಗ್ಲೂ ಸರ್, ಹೋಗಲ್ಲ. ಹೋಗೋಣ ಬಾಯ್ಸ್. ಇನ್ನೊಂದು ವಿಚಾರ ನನಪ್ಪ, ಅವಾಗಿಂದ ಅಣ್ಣ ಇಲ್ಲ ಅದು ಇದು ಅಂತ ಹೇಳ್ತಾ ಇದ್ರಲ್ಲ, ಅವಳಿಗೆ ಅಣ್ಣ ಇದ್ದಾನಪ್ಪ. ನೆಕ್ಸ್ಟ್ ಟೈಮ್ ಅವಳ ಹತ್ರ ನೋಟ್ ಮುಗಿಸ್ಕೊಳಕ್ಕೆ ಹೋಗ್ಬೇಕಾದ್ರೂ ಅಣ್ಣನ ಪರ್ಮಿಷನ್ ಕೇಳ್ಕೊಂಡೇ ಹೋಗ್ಬೇಕು. ಎಲ್ಲ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಹೋಗ್ತೀರಾ? ಗಂಟೆ ಹೊಡಿಲ್ಲ. ಥ್ಯಾಂಕ್ ಯು. ನೋಡ್ಬವ್ಯ, ಕಾಲೇಜಲ್ಲಿ ಈ ಥರ ರ್ಯಾಗ್ ಮಾಡೋದು ಸಹಜನೇ. ಆದರೆ ಈ ಥರ ಎಲ್ಲ ಏನಾರು ಆಗಿ ಕಿರಿಕಾದ್ರೆ ನಿನ್ನ ತಲೆ ಕೆಡ್ಸ್ಕೊಂಬೇಡ, ಭಯ ಪಡಬೇಡ. ನಿನ್ಗೆ ಏನು ಮಾಡೋಕ್ಕೂ ತೋರಿಸ್ಲಿಲ್ಲ ಅಂದರೆ ನನ್ನ ನಂಬರ್ಗೆ ಒಂದು ಕಾಲ್ ಮಾಡು. ಅಣ್ಣ ಇಲ್ಲ ಅಂತ ಚಿಂತೆ ಮಾಡಬೇಡ, ನಾನಿದ್ದೀನಿ. ನೋಡು, ರೋಡಲ್ಲಿ ಈ ಥರ ಭಯ ಪಡ್ಕೊಂಡು ನಿಂತ್ಕೊಬಾರ್ದು. ನೀನು ಭಯ ಪಟ್ಟಷ್ಟು ಅವ್ರು ಹಾರಾಡ್ತಾರೆ. ನಾ ಆಟಮ್ಮ ಅಂದ್ಕೊಂಡಿದ್ದೆ, ನೀನು ಬಿಜ್ಲಿ ಪಟಾಕಿ ಥರ ಆಡ್ತಿದ್ಯಾ. ಸರಿ, ತಲೆ ಕೆಡ್ಸ್ಕೊಂಬೇಡ. ಏನೇ ಆದರೂ ಒಂದು ಫೋನ್ ಕಾಲ್ ಮಾಡು, ನಾನು ವಾಂಚ್ತೀನಿ. ಆರಾಮಾಗ್ಬೇಡ. ಸರಿ.